ನಾನು ಹುಟ್ಟಿ ಬೆಳೆದದ್ದು ಮಲ್ಲೇಶ್ವರದಲ್ಲಿ. ಮಲ್ಲೇಶ್ವರ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ನಗರದ ಅತ್ಯಂತ ಹಳೆಯ ಬಡಾವಣೆಗಳಲ್ಲಿ ಒಂದು. 1898ರಲ್ಲಿ ಬೆಂಗಳೂರು ನಗರಕ್ಕೆ ಪ್ಲೇಗ್ ಮಹಾಮಾರಿ ಬರುತ್ತೆ. ಬೆಂಗಳೂರಲ್ಲಿ ಪ್ಲೇಗ್ ಹೆಚ್ಚಾದಾಗ ಬೆಂಗಳೂರಿನ ಸುಮಾರು 3ನೇ 1 ಜನಸಂಖ್ಯೆ ಪ್ಲೇಗ್ಗೆ ತುತ್ತಾಗಿ ಮರಣ ಹೊಂದುತ್ತೆ. ಇನ್ನು 3ನೇ 1 ಭಾಗ ಬೆಂಗಳೂರನ್ನ ಬಿಟ್ಟು ಹೋಗ್ತಾರೆ. ಕೊನೆಯ 3ನೇ 1 ಭಾಗ ಇರೋದೋ ಬೇರೆ ಕಡೆ ಹೋಗೋದೋ ಗೊಂದಲದಲ್ಲಿ ಇರೋವಾಗ ಆಗ ಬ್ರಿಟಿಷ್ ಸರ್ಕಾರ 2 ಹೊಸ ಬಡಾವಣೆಗಳನ್ನು ರೂಪಿಸೋದಕ್ಕೆ ನಿಶ್ಚಯ ಮಾಡುತ್ತವೆ. ಬೆಂಗಳೂರು 3 ಆಗಿ ಮಲ್ಲೇಶ್ವರ ಬಡಾವಣೆ ಆರಂಭ ಆಗುತ್ತೆ. ಬೆಂಗಳೂರು 4 ನಮಗೆಲ್ಲ ಗೊತ್ತಿರೋ ಹಾಗೆ ಬಸವನಗುಡಿ ಬಡಾವಣೆ. ಈ ಮಲ್ಲೇಶ್ವರದಲ್ಲಿ ನನ್ನ ಬಾಲ್ಯವನ್ನು, ನನ್ನ ಶಾಲಾ ಕಾಲೇಜು ದಿನಗಳನ್ನು ನಾನು ಕಳೆದಿದ್ದೇನೆ. ಬಹಳ ಸುಂದರವಾದ ಸ್ಥಳ ಮಲ್ಲೇಶ್ವರ. ಮಲ್ಲೇಶ್ವರ ಮೊದಲಿಂದಲೂ ಹಸಿರಿಗೆ ಹೆಸರುವಾಸಿಯಾದಂಥ ಬಡಾವಣೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮಲ್ಲೇಶ್ವರದಲ್ಲಿ ಆಗ ಇದ್ದಂತಹ 3 ಮುಖ್ಯವಾದ ರಸ್ತೆಗಳು. ಮೊದಲನೇದು ತೆಂಗಿನ ಮರದ ರಸ್ತೆ. ಹೆಸರೇ ಸೂಚಿಸೋ ಹಾಗೆ ಈ ರಸ್ತೆಯ 2 ಕಡೆ ತೆಂಗಿನ ಮರಗಳು. ಅದಾದ ನಂತರ ಸಂಪಿಗೆ ರಸ್ತೆ. ರಸ್ತೆಯ ಪೂರ್ತಿ ಸಂಪಿಗೆ ಮರಗಳು, ಸಂಪಿಗೆ ಹೂಗಳು, ಎಂತಹ ಸುಗಂಧಮಯವಾಗಿತ್ತು ಆ ರಸ್ತೆ. ಅದಾದ ಮೇಲೆ 3ನೇ ರಸ್ತೆ ಬೇವಿನ ಮರದ ರಸ್ತೆ. ಬೇವಿನ ಮರಗಳು ಸಾಕಷ್ಟು ಇದ್ದವು. ಆದರೆ ಇವತ್ತು ನೀವು ಮಲ್ಲೇಶ್ವರವನ್ನು ಬಂದು ನೋಡ್ತಂದ್ರೆ ಈ 3 ರಸ್ತೆಗಳಲ್ಲಿ ಔಷಧಕ್ಕೂ ಸಹ ತೆಂಗಿನ ಮರ ಸಿಗೋಲ್ಲ, ಸಂಪಿಗೆ ಮರ ಕಾಣೋಲ್ಲ. ಬೇವಿನ ಮರ ಅಂತೂ ನಾವೆಲ್ಲ ಸೇರಿಕೊಂಡು ಬುಡ ಸಮೇತ ಕಿತ್ತು ಬಿಸಾಕಿದ್ದೇವೆ. ಈ ಮಲ್ಲೇಶ್ವರದಲ್ಲಿ ಇರತಕ್ಕಂಥ ಶಾಲೆ ಏನಿದೆ, ಸರ್ಕಾರಿ ಶಾಲೆ, ಆ ಶಾಲೆಯಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದದ್ದು. ಇವತ್ತು ಆ ಶಾಲೆ ಪೂರ್ತಿ ಕೆಡವು ಬಿಟ್ಟಿದ್ದಾರೆ. ಆ ಸ್ಥಳದಲ್ಲಿ SSLC ಬೋರ್ಡಿನ ಕಚೇರಿ ಏನಿದೆ ಅದು ಇವತ್ತು ನಿಂತಿದೆ. ಶಾಲಾ ಶಿಕ್ಷಣವನ್ನು ಈ ಸರ್ಕಾರಿ ಶಾಲೆಯಲ್ಲಿ ಪಡೆದ ನಂತರ ನನ್ನ ಹೈಸ್ಕೂಲು ಶಿಕ್ಷಣವನ್ನು ಗಾಂಧಿನಗರ ಪ್ರೌಢೋನ್ನತ ಶಾಲೆಯಲ್ಲಿ ನಾನು ಪಡೆದೆ. ಗಾಂಧಿನಗರ ಅಂತೂ ನನ್ನ ಬದುಕಿಗೆ ಒಂದು ಹೊಸ ತಿರುವನ್ನು ನೀಡಿದಂತಹ ಶಾಲೆ. ಆ ಶಾಲೆಯಲ್ಲಿದ್ದಂಥ ಅಧ್ಯಾಪಕರು ಏನಿದ್ದಾರೆ ಅವರು ನಿಜಕ್ಕೂ ನನ್ನಂತಹ ಅನೇಕ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಡೋದರಲ್ಲಿ ಪರಿಪೂರ್ಣ ಯಶಸ್ಸನ್ನು ಗಳಿಸಿದ್ದಾರೆ ಅಂತ ಸ್ಮರಿಸ್ಕೋಬಹುದು. ಆ ಅಧ್ಯಾಪಕರಲ್ಲಿ ಬಹಳ ಮುಖ್ಯರಾದವರು ಅಂತ ಹೇಳ್ತಂದರೆ ಸಂಪ್ಟೂರು ವಿಶ್ವನಾಥ್ ಹಾಗೂ ರಾಮಚಂದ್ರ ಶರ್ಮ ತ್ಯಾಗಲಿಯವರು. ಸಂಪ್ಟೂರು ವಿಶ್ವನಾಥ್ ಅವರು ನಮಗೆ ಜೀವಶಾಸ್ತ್ರವನ್ನು ಕಲಿಸಿದರು, ರಸಾಯನಶಾಸ್ತ್ರವನ್ನು ಕಲಿಸಿದರು. ಅದಕ್ಕಿಂತಲೂ ಮುಖ್ಯವಾಗಿ ನಾಟಕದ ಪ್ರಾಥಮಿಕ ಅಂಶಗಳನ್ನು ಪರಿಚಯ ಮಾಡಿಕೊಟ್ರು. ಕ್ರಾಫ್ಟ್ಸ್ ಅಂತ ಒಂದು ತರಗತಿ ಇರ್ತಾ ಇತ್ತು. ಅದರಲ್ಲಿ ನಾಟಕ ಅಂದರೆ ಏನು, ಒಂದು ನಾಟಕವನ್ನು ಆಡಬೇಕಾದರೆ ಏನೆಲ್ಲ ಬೇಕು ನಮಗೆ, ನಟ ಅಂದರೆ ಆತನ ಮೂಲಭೂತ ಅರ್ಹತೆ ಏನಾಗಿರಬೇಕು, ಧ್ವನಿಯನ್ನು ಹೇಗೆ ಬಳಸಬೇಕು, ಆಂಗಿಕಗಳ ಪ್ರಾಮುಖ್ಯತೆ ಏನು, ವೇದಿಕೆಯನ್ನು, ರಂಗಭೂಮಿಯನ್ನು, ರಂಗದ ಮೇಲೆ ಬರಬೇಕಾದ್ರೆ ಯಾವ ಹೆಜ್ಜೆಯನ್ನು ಮೊದಲಿಟ್ಕೊಂಡ್ಬರಬೇಕು, ಹೇಗೆ ನಿಂತ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ರು. ಹಾಗೆ ಸ್ಟೇಜ್ ಪ್ರಾಪರ್ಟಿ ಅಂದ್ರೇನು, ಸ್ಟೇಜ್ ಮ್ಯಾನೇಜರ್ ಅಂದ್ರೇನು, ಎಲ್ಲವನ್ನ ನಮಗೆ ಹೇಳ್ಕೊಡ್ತಾ ನಾಟಕಗಳನ್ನು ಬರೆಯೋದಕ್ಕೆ ನಮಗೆ ಸ್ಫೂರ್ತಿಯನ್ನು ಕೊಟ್ಟರು ಸಂಪ್ಟೂರು ವಿಶ್ವನಾಥ್. ಆಗ 8, 9ನೇ ತರಗತಿಯಲ್ಲಿ ಓದುವಾಗಲೇ ಸುಮಾರು 15 ನಾಟಕಗಳನ್ನು ಬರೆದಿದ್ದೆ. ಅಂತಹ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆ ನಮ್ಮಲ್ಲಿ ಬೆಳೆಯೋದಕ್ಕೆ ಒಂದು ಪರಿಸರ ಇತ್ತು ಆವತ್ತಿನ ಶಾಲೆಗಳಲ್ಲಿ. ಇನ್ನು ರಾಮಚಂದ್ರ ಶರ್ಮ ತ್ಯಾಗಲಿ ಅಂತೂ ಸಂಸ್ಕೃತ, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ನಮಗೆ ಒಂದು ರೀತಿಯಾದ ಪ್ರಬುದ್ಧತೆ ಬರೋದಕ್ಕೆ ಕಾರಣವಾದರು. ಅವರು ನಮಗೆ ಪಾಠವನ್ನು ಹೇಳಿಕೊಡಲಿಲ್ಲ, ಆದರೂ ಸಹ ಅವರು ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಒಲವು ಹೆಚ್ಚೋದಕ್ಕೆ ಮತ್ತು ಮುಖ್ಯವಾಗಿ ಓದೋದಕ್ಕೆ ಅವರು ನಮ್ಮನ್ನು ಹಚ್ಚಿದರು. ಒಂದು ಮಾತನ್ನು ಹೇಳ್ತಾ ಇದ್ರು ಅವರು,
ನಿನ್ನ ಸಂಪರ್ಕಕ್ಕೆ ಯಾವ ಪುಸ್ತಕ ಬಂದರೂ ಸರಿ, ಬಿಡಬೇಡ, ಅದನ್ನು ಓದು. ಮೊದಲ ಓದಿಗೆ ಎಲ್ಲವೂ ಅರ್ಥವಾಗುತ್ತೆ ಅಂತ ನಾವು ಭಾವಿಸೋಕ್ಕಾಗೋದಿಲ್ಲ, ಹಾಗೆ ನಿರೀಕ್ಷೆ ಮಾಡಬೇಡ. ಮೊದಲ ಸಲ ಓದಿದಾಗ ನಿನಗೇನು ಹೊಳೆಯುತ್ತೋ ಅದೇ ಪುಸ್ತಕವನ್ನು ಒಂದಷ್ಟು ಕಾಲ ಬಿಟ್ಟು ಓದಿದಾಗ ಮೊದಲು ಏನು ತಿಳ್ಕೊಂಡಿದ್ದೆ ಅದಕ್ಕಿಂತಲೂ ಹೆಚ್ಚಿನ ಅರ್ಥ ನಿನಗೆ ಹೊಳೆಯುತ್ತೆ. ಹಾಗಾಗಿ ಓದನ್ನು ನಿಲ್ಲಿಸಬೇಡ, ಓದ್ತಾ ಹೋಗು. ಅರ್ಥವಾಗದೇ ಇರೋದನ್ನು ಮತ್ತೆ ಮತ್ತೆ ಓದಬೇಕು. ಒಂದು ಲೆಕ್ಕದಲ್ಲಿ ಪೆಪ್ಪರ್ಮೆಂಟನ್ನು ಹೇಗೆ ತಿಂತೇವೆ, ಒಂದೇ ಸಲ ತಿನ್ಲಿಕ್ಕೆ ಬರೋಲ್ಲ. ಪೆಪ್ಪರ್ಮೆಂಟನ್ನು ನಿಧಾನಕ್ಕೆ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಚಪ್ಪರಿಸ್ತಾ ಹೋಯಿತು ಅಂದರೆ ಅದರ ರಸಸ್ವಾದ ಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಕೆಲವು ಪುಸ್ತಕಗಳನ್ನು ಬೇರೆ ಬೇರೆ ವಯೋಮಾನದಲ್ಲಿ ಓದಿದಾಗ ನಮ್ಮ ಬದುಕಿನ ಹಿನ್ನೆಲೆಯಲ್ಲಿ, ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೊಸ ಹೊಸ ಅರ್ಥಗಳು ಗೋಚರಿಸ್ತಾ ಹೋಗುತ್ತವೆ. ಉದಾಹರಣೆಗೆ ಕುವೆಂಪು ಅವರ ಕಾದಂಬರಿಗಳು. ಹೈಸ್ಕೂಲ್ಗೆ ಬರ್ತಾ ಇದ್ದ ಹಾಗೇನೆ ಎಲ್ಲ ಕಾದಂಬರಿಗಳನ್ನು ಓದಿ ಮುಗಿಸಿದ್ದೆ ನಾನು. ಆವತ್ತು ಓದಿದ್ದಕ್ಕೂ ಕಾಲೇಜನ್ನು ಸೇರಿದ ಮೇಲೆ ಮತ್ತೆ ಒಂದು ಸಲ ಓದಿದ್ದಕ್ಕೂ ಈಗ ಓದಿದ್ದಕ್ಕೂ ತುಂಬ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾಗಿ ವಯಸ್ಸು ಅನ್ನೋದು ನಮ್ಮ ಅನುಭವವನ್ನು, ಪಕ್ವತೆಯನ್ನು ಹೇಗೆ ಶ್ರೀಮಂತಗೊಳಿಸ್ತಾ ಹೋಗುತ್ತೋ ಹಾಗೆಯೇ ಬದುಕಿನ ನಮ್ಮ ದೃಷ್ಟಿಯೂ ಸಹ ಶ್ರೀಮಂತವಾಗ್ತಾ ಹೋಗುತ್ತೆ. ಇಂತಹ ಸಮೃದ್ಧ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೀಡಿದಂತಹ ಗಾಂಧಿನಗರ ಪ್ರೌಢಶಾಲೆ ಹಾಗೂ ಅಲ್ಲಿದ್ದಂಥ ಅಧ್ಯಾಪಕ ವರ್ಗದವರನ್ನು ಇವತ್ತು ಸಹ ನಾನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇನೆ.